ಸ್ನೇಹಿತರೆ, ಭಾರತದ ಮೇಲೆ 1970ರಿಂದ 2025ರವರೆಗೆ ಸುಮಾರು 122 ಬಾರಿ ದಾಳಿ ಮಾಡಿದ್ದಾರೆ ಪಾಕ್ನವರು. ಜಮ್ಮು ಕಾಶ್ಮೀರ, ಛತ್ತೀಸ್ಗಢ, ಮಧ್ಯಪ್ರದೇಶ, ಅಸ್ಸಾಂ, ಪಂಜಾಬ್, ಮಣಿಪುರ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಆಂಧ್ರ, ಕರ್ನಾಟಕ, ಪಶ್ಚಿಮ ಬಂಗಾಳ, ದೆಹಲಿ, ಮುಂಬೈ, ಪುಣೆ, ಗುಜರಾತ್, ಜೈಪುರ್, ಯುಪಿ, ರಾಜಸ್ಥಾನ್, ಹರಿಯಾಣ, ವಾರಣಾಸಿ, ಅಯೋಧ್ಯ, ತ್ರಿಪುರ, ಕೋಲ್ಕತ್ತಾ, ಹೀಗೆ ಒಂದ ಎರಡ ನಮ್ಮ ಇಡೀ ದೇಶದ ಮೇಲೆ 122 ಬಾರಿ ಬರೋಬ್ಬರಿ ಅಟ್ಯಾಕ್ ಮಾಡಿದ್ದಾರೆ ಈ ಟೆರರಿಸ್ಟ್ಗಳು. ಸ್ನೇಹಿತರೆ, 1970ರಿಂದ 2025ರ ವೇಳೆಗೆ 55 ವರ್ಷಗಳಾಗುತ್ತೆ ಅವರು ನಮ್ಮ ಮೇಲೆ ಅತಿಕ್ರಮ ಪ್ರವೇಶವನ್ನು ಮಾಡೋದಕ್ಕೆ ನಿಂತು. ಈ 55 ವರ್ಷಗಳ ಅಂತರದಲ್ಲಿ ನಾವು ಎಷ್ಟು ಜನ ಅಮಾಯಕರನ್ನು, ಮುಗ್ಧರನ್ನು ಕಳ್ಕೊಂಡಿದ್ದೀವಿ ಅನ್ನೋದು ನಿಮಗೆ ಗೊತ್ತಾ? ಬರೋಬ್ಬರಿ 20,000ಕ್ಕೂ ಹೆಚ್ಚು ಜನ ಮುಗ್ಧ ಜನರು ಸಾವಿಗೀಡಾಗಿದ್ದಾರೆ. ಅದು ಇವರ ದುಷ್ಕೃತ್ಯದಿಂದ. ಇದು ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ, ನೀವು ನಂಬೋದಿಲ್ಲ ಸ್ನೇಹಿತರೆ, ಪ್ರಪಂಚದಾದ್ಯಂತ ಇವರ ಅಟ್ಟಹಾಸ, ಈ ಉಗ್ರಗಾಮಿಗಳ ದುಷ್ಕೃತ್ಯ ಎಷ್ಟು ದೊಡ್ಡ ಮಟ್ಟಕ್ಕೆ ನಡೆಯುತ್ತೆ ಅಂದರೆ ನೀವು ನಂಬೋದಿಲ್ಲ. ಇಡೀ ಪ್ರಪಂಚದಾದ್ಯಂತ ಸುಮಾರು 4.5 ಲಕ್ಷಕ್ಕೂ ಹೆಚ್ಚಿನ ಜನ ಸಾವಿಗೀಡಾಗಿದ್ದಾರೆ ಸ್ನೇಹಿತರೆ. ಬರೋಬ್ಬರಿ 93 ವಿವಿಧ ರಾಷ್ಟ್ರಗಳ ಮೇಲೆ ದಾಳಿಯನ್ನು ನಡೆಸ್ತಾರೆ ಈ ಉಗ್ರಗಾಮಿಗಳು. ಈ ಪ್ರಪಂಚದಲ್ಲಿ ಇರೋದು 205 ರಾಷ್ಟ್ರಗಳು ಮಾತ್ರ. ಅದರ ಅರ್ಧ ಭಾಗವನ್ನು ಇವರು ಈಗಾಗಲೇ ಹಾಳು ಮಾಡಾಕಿದ್ದಾರೆ. ಇನ್ನು ನಮ್ಮ ಭಾರತಕ್ಕೆ ಬರೋದಾದರೆ, ಕಾಶ್ಮೀರದ ವಿಚಾರದಲ್ಲಿ 1965ರಲ್ಲಿ ಮೊದಲನೇ ಬಾರಿಗೆ ಖ್ಯಾತೆಯನ್ನು ತೆಗೆದು ಯುದ್ಧವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ಭಾರತದ ಮುಂದೆ ಸೋಲನ್ನು ಒಪ್ಪಿಕೊಳ್ತಾರೆ. ಆ ಸಮಯದಲ್ಲಿ 4,000 ಜನರು ಕಾಶ್ಮೀರದಲ್ಲಿ ಸಾವಿಗೀಡಾಗ್ತಾರೆ. ಹಾಗೆ 8,000ಕ್ಕೂ ಹೆಚ್ಚಿನ ಜನ ಗಾಯಾಳುಗಳಾಗ್ತಾರೆ. ನಂತರ 1971ರಲ್ಲಿ ಮತ್ತೆ ಅದೇ ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಯುದ್ಧ ಪ್ರಾರಂಭ ಆಗುತ್ತೆ. ಆಗಲೂ ಸಹ ಸೋತು ಭಾರತದ ಮುಂದೆ ಮಂಡಿ ಊರಿ ಕೂರ್ತಾರೆ. 1999ರಲ್ಲಿ ಮತ್ತೆ ಕಾರ್ಗಿಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖ್ಯಾತೆಯನ್ನು ತೆಗಿತಾರೆ. ಯುದ್ಧ ಮಾಡಿ ಅತಿದೊಡ್ಡ ಸೋಲನ್ನು ಅನುಭವಿಸ್ತಾರೆ ಈ ಪಾಕ್ನವರು. ನಾವು ಮನಸ್ಸು ಮಾಡಿದ್ರೆ ಅವರನ್ನು ನಿಜಕ್ಕೂ ಭಿಕ್ಷೆ ಬಿಡಿಸಬಹುದು ಸ್ನೇಹಿತರೆ. ತಿನ್ನೋದಕ್ಕೆ ಅನ್ನ ಸಿಗದೇ ಇರೋ ಹಾಗೆ ಮಾಡಬಹುದು. ಆದರೆ ಇಲ್ಲೊಂದು ಸಮಸ್ಯೆ ಇದೆ ಸ್ನೇಹಿತರೆ. ಪ್ರಭಾವಿ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತ ಜನಸಂಖ್ಯೆಯಲ್ಲೇ ಆಗಲಿ, ಯುದ್ಧಕ್ಕೆ ಬೇಕಾಗುವಂತಹ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡುವ ವಿಚಾರದಲ್ಲಾಗಲಿ, ಅಥವಾ ಮತ್ತೊಂದು ರಾಷ್ಟ್ರದ ವಿರುದ್ಧ ಯುದ್ಧವನ್ನು ಮಾಡೋದಕ್ಕೆ ಯಾವುದರಲ್ಲೂ ಕಮ್ಮಿ ಇಲ್ಲ. ಆದರೆ ಇಲ್ಲಿ ಸಮಸ್ಯೆ ಎದುರಾಗಿರತಕ್ಕಂಥದ್ದು ರಾಜಕೀಯ ವ್ಯವಸ್ಥೆ ಮತ್ತು ಒಳಸಂಚುಗಳನ್ನು ಮಾಡ್ತಕ್ಕಂಥ ಕುತಂತ್ರಿಗಳಿಂದಾಗಿ. ರಾಷ್ಟ್ರದ ಒಳಗಡೆ ಗಡಿ ಭಾಗಗಳಿಂದ ನುಸುಳಿ ಹೊರ ಹೋಗುವ ಮತ್ತು ಒಳ ಬರುವುದರ ಬಗ್ಗೆ ಅವರಿಗೆ ಅಲ್ಲಿನ ಸ್ಥಳೀಯರಿಂದ ಮಾಹಿತಿ ಸಿಗುತ್ತೆ. ಅದರ ಆಧಾರದ ಮೇಲೆ ಎಲ್ಲ ಉಗ್ರರು ಒಳ ಬರೋದಕ್ಕೆ, ಹೊರ ಹೋಗೋದಕ್ಕೆ ಉಪಯೋಗವಾಗುತ್ತೆ. ಈ ಮಾರ್ಗದ ಮೂಲಕವೇ ಯುದ್ಧ ಸಾಮಗ್ರಿಗಳನ್ನು, ಸಲಕರಣೆಗಳನ್ನು ತೆಗೆದುಕೊಂಡು ಬಂದು ವಿಧ್ವಂಸ ಕೃತ್ಯವನ್ನು ಮಾಡೋದಕ್ಕೆ ಬೆಂಬಲ ಸಿಗುತ್ತೆ ಅವರಿಗೆ. ಸ್ನೇಹಿತರೆ, ಒಂದು ಚಿಕ್ಕ ಪ್ಯಾಲೆಸ್ತೈನ್ ಅಷ್ಟು ದೊಡ್ಡ ಗಾಜಾವನ್ನು ಅದು ಹೇಗೆ ಹೆದರಿಸಿ ಕಳಿಸುತ್ತೆ ಅಂದರೆ ನಮ್ಮೆಲ್ಲರಿಗೂ ಅದು ಅಚ್ಚರಿಯನ್ನು ಉಂಟು ಮಾಡುತ್ತೆ. ನೋಡಿ, ಪ್ಯಾಲೆಸ್ತೈನ್ ಚಿಕ್ಕ ರಾಷ್ಟ್ರವೇ ಆಗಿದ್ದರೂ ತನ್ನ ಸುತ್ತ 100 ಕಿಲೋಮೀಟರ್ ಸರೌಂಡಿಂಗ್, ಹೆಚ್ಚಿನ ಅಂಶ ದೂರಕ್ಕೆ ದೊಡ್ಡ ದೊಡ್ಡ ಬಾಂಬ್ಗಳನ್ನು ಗಾಜಾದ ಮೇಲೆ ಹಾಕಿ ಅದರ ಸುತ್ತಲೂ 100 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಯಾರೂ ಬರದಂತೆ ಎಲ್ಲ ಗಾಜಾದ ಮುಸಲ್ಮಾನರನ್ನು ಓಡಿಸಿ ಬಿಡುತ್ತೆ. ಹೀಗೆ ಅವರನ್ನು ದೊಡ್ಡ ದೊಡ್ಡ ಬಾಂಬ್ಗಳನ್ನು ಹಾಕಿ ಎದುರಿಸಿ ಕಳಿಸಿದೆ ಎಂದಾದರೆ ನಮ್ಮ ದೇಶಕ್ಕೆ ಪಾಕನ್ನು ಎದುರಿಸೋದಕ್ಕೆ ಯಾಕೆ ಸಾಮರ್ಥ್ಯವಿಲ್ಲ, ಯಾಕೆ ಸಾಧ್ಯವಿಲ್ಲ? ಪ್ರಭಾವಿ ರಾಷ್ಟ್ರಗಳಾದಂತಹ ರಷ್ಯಾ, ಅಮೇರಿಕಾ, ಬ್ರಿಟನ್, ಫ್ರಾನ್ಸ್, ಚೀನಾ, ಯುರೋಪ್, ಕೊರಿಯಾ, ಹೀಗೆ ಹಲವಾರು ರಾಷ್ಟ್ರಗಳು ಯುದ್ಧದ ಸಮಯದಲ್ಲಿ ಆಯಾ ರಾಷ್ಟ್ರಗಳಿಗೆ ಮಿತ್ರ ವೃಂದದವರೆಗೆ ಬೆಂಬಲವನ್ನು ಸೂಚಿಸುವುದು ಸಾಮಾನ್ಯ. ಯುದ್ಧ ಯಾವ ದೇಶದ ನಡುವೆಯೇ ನಡೆಯಲಿ, ಅದಕ್ಕೆ ಬೆಂಬಲ, ಪರ, ವಿರೋಧ ಇದ್ದದ್ದೇ. ಹೆದರುತ್ತಾ ಕೂರುವಂತಹ ಯಾವ ಅಗತ್ಯವೂ ಇಲ್ಲ. ಯುದ್ಧದಿಂದ ಆಗುವಂತಹ ನಷ್ಟದ ಬಗ್ಗೆ ಯೋಚಿಸುತ್ತಾ ಕೂತರೆ ನಾವು ಹೇಡಿಗಳಾಗಿ ಬದುಕಬೇಕಾಗತ್ತೆ ಸ್ನೇಹಿತರೆ. ಧೈರ್ಯವಾಗಿ ಮುನ್ನುಗ್ಗಿದರೆ ಮಾತ್ರ ಧೀರತನದಿಂದ ಹೋರಾಡೋದಕ್ಕೆ ಸಾಧ್ಯ. ಸಾವು, ನೋವು, ಸೋಲು, ಗೆಲುವು ಇದನ್ನು ಬಿಟ್ಟು ಮುಂದೆ ಸಾಗಲೇಬೇಕಾಗತ್ತೆ. ಯುದ್ಧದ ಮೂಲಕ ಅವನತಿ ಹೊಂದಿದಂತಹ ರಾಷ್ಟ್ರಗಳು ಪ್ರಗತಿಪರ ರಾಷ್ಟ್ರಗಳಾಗಿವೆ, ಮುಂದುವರೆದಂತಹ ರಾಷ್ಟ್ರಗಳಾಗಿವೆ ಇವತ್ತು. ಅದಕ್ಕೆ ಉದಾಹರಣೆ ಜಪಾನ್ ಮತ್ತು ಜರ್ಮನ್ನಂತಹ ರಾಷ್ಟ್ರಗಳು. ಹೀಗಾಗಿ ರಾಜಕೀಯದಲ್ಲಿ ಕುತಂತ್ರ ಬೇಡ, ಒಳಸಂಚು ಮಾಡುವಂತಹ ದುಷ್ಕರ್ಮಿಗಳ ಬಗ್ಗೆ ಚಿಂತೆ ಬೇಡ, ಇಲ್ಲೇ ಇದ್ದು ಅಲ್ಲಿನ ಧ್ವಜವನ್ನು ಹಾರಿಸ್ತಕ್ಕಂಥ ಕಿಡಿಗೇಡಿಗಳ ಬಗ್ಗೆ ಯೋಚನೆ ಬೇಡ. ಹೀಗಾಗಿ ಯುದ್ಧ ಒಳ್ಳೆಯದು, ಅದೊಂದು ಉತ್ತಮ ನಿರ್ಣಯ. ಉಗ್ರರ ಹಟ್ಟಹಾಸಕ್ಕೆ ಎದುರಿ ಅವರು ಮಾಡುವಂಥ ಹೇಸಿಗೆ ಕೃತ್ಯಕ್ಕೆ, ಹೀನ ಕೃತ್ಯಕ್ಕೆ ಬಲಿಯಾಗಿ ಬದುಕುವುದೂ ಬೇಡ.
ಅಂತಹ ಬದುಕು ಬಂಡತನದ ಬದುಕಾಗಿ ಬಿಡುತ್ತೆ ಸ್ನೇಹಿತರೆ. ಅದರ ಬದಲು ಧೈರ್ಯವಾಗಿ ಹೋರಾಡುತ್ತಾ ಸಾಯುವುದು ಎಷ್ಟೋ ಮೇಲು ಅಲ್ಲವೇ? ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸಿ.